ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸಲ್ಲಿ HTML ಬೇಸಿಕ್ಸ್ ಪ್ರಾಕ್ಟಿಕಲ್ ಕ್ಲಾಸ್ 1 ಇದರಲ್ಲಿ ವಾಟ್ ಈಸ್ HTML, ಯೂಸ್ ಆಫ್ HTML ಆ್ಯಂಡ್ ಸ್ಟ್ರಕ್ಚರ್ ಆಫ್ HTML. HTML ಅಂದರೆ ಏನು, HTMLನ ಉಪಯೋಗಗಳು ಏನಿದ್ದಾವೆ ಮತ್ತು HTML ಸ್ಟ್ರಕ್ಚರ್ ಯಾವ ರೀತಿ ಇರ್ತದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸು HTML ಬೇಸಿಕ್ಸ್ ಪ್ರಾಕ್ಟಿಕಲ್ ಕ್ಲಾಸ್ 2. ಇದರಲ್ಲಿ ನಾನು HTML ಕೋಡಿಂಗನ್ನು ಯಾವ ರೀತಿಯಾಗಿ ಟೈಪ್ ಮಾಡ್ಕೊಳ್ಳೋದು, ಯಾವುದರಲ್ಲಿ ಟೈಪ್ ಮಾಡ್ಕೊಳ್ಳೋದು, ಮತ್ತು ಆ ಕೋಡಿಂಗನ್ನು ಸೇವ್ ಯಾವ ರೀತಿಯಾಗಿ ಮಾಡೋದು, ಮತ್ತು ಔಟ್ಪುಟ್ಟನ್ನೇ ಯಾವ ರೀತಿ ನೋಡೋದು, ಅಂದರೆ ರನ್ ಮಾಡಿ ಅದರ ಔಟ್ಪುಟ್ಟನ್ನೇ ಯಾವ ರೀತಿಯಾಗಿ ನೋಡೋದು, ಎದರಲ್ಲಿ ನೋಡೋದು ಅನ್ನೋದನ್ನು ಇವತ್ತಿನ ಒಂದು ಕ್ಲಾಸದಲ್ಲಿ ನಿಮಗೆ ವಿವರಣೆ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಓಕೆ, ಸೊ ಇವಾಗ ನಾವು ಫಸ್ಟು ಒಂದು HTML ಕೋಡಿಂಗನ್ನು ಟೈಪ್ ಮಾಡಬೇಕಾಗಿತ್ತಂದ್ರೆ ನಮ್ಮ ಹತ್ರ ಒಂದು ನೋಟ್ ಪ್ಯಾಡ್ ಬೇಕಾಗ್ತದೆ. ಸೊ ಒಂದು ನೋಟ್ ಪ್ಯಾಡ್ ಅಪ್ಲಿಕೇಶನಲ್ಲಿ ಓಪನ್ ಮಾಡ್ಕೋಬೇಕು. ಫಸ್ಟು ಇಲ್ಲಿ ಟೈಪ್ ಹೇರ್ ಟು ಸರ್ಚ್ದಲ್ಲಿ ಇಲ್ಲಿ ನೋಟ್ ಪ್ಯಾಡ್ ಅಂತೇಳಿ ಇಲ್ಲಿ ಟೈಪ್ ಮಾಡ್ಕೋತೀನಿ. ಓಕೆ, ನೋಟ್ ಪ್ಯಾಡ್ ಟೈಪ್ ಮಾಡಿದ ನಂತರ ಇಲ್ಲಿ ಓಪನ್ ಮಾಡೋದು. ಸೊ ಈ ನೋಟ್ ಪ್ಯಾಡ್ದಲ್ಲಿ ನಾವಿಲ್ಲಿ ಕೋಡಿಂಗನ್ನು HTML ಕೋಡಿಂಗನ್ನು ಬರೆಯೋದು. ಕಳೆದ ಕ್ಲಾಸಲ್ಲಿ ನಾನು HTML ಸ್ಟ್ರಕ್ಚರ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆ ಸ್ಟ್ರಕ್ಚರ್ ಪ್ರಕಾರ ನಾವಿಲ್ಲಿ ಒಂದು ಕೋಡಿಂಗನ್ನು, ಒಂದು ಪ್ರೋಗ್ರಾಮನ್ನು ಇಲ್ಲಿ ರೆಡಿ ಮಾಡ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಇಲ್ಲಿ ಟ್ಯಾಗ್ದಲ್ಲಿ, ಓಕೆ, ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಟ್ಯಾಗ್ದಲ್ಲಿ ಇಲ್ಲಿ HTML ಸ್ಟಾರ್ಟಿಂಗ್ ಇಲ್ಲಿ HTMLನ್ನು ಹಾಕಬೇಕಾಗ್ತದೆ. HTML ಟ್ಯಾಗ್ದಲ್ಲಿ ಕೊಟ್ಟ ನಂತರ ಮತ್ತೆ ಎಂಟರ್ ಪ್ರೆಸ್ ಮಾಡ್ಕೊಂಡು ಮತ್ತೆ ಟ್ಯಾಗ್ದಲ್ಲಿ ನಾವು ಏನು ಮಾಡಬೇಕು, ಇಲ್ಲಿ ಹೆಡ್ ಕೊಡಬೇಕು. ಓಕೆ, HTML ಹೆಡ್ದಲ್ಲಿ ಏನು ಬರ್ತದಪ್ಪ ಅಂದರೆ ಇಲ್ಲಿ ಟೈಟಲ್. ಓಕೆ, ಸೊ ಇಲ್ಲಿ ಟೈಟಲ್ ಟೈಪ್ ಮಾಡ್ಕೋಬೇಕು. ಟೈಟಲ್ದಲ್ಲಿ ನಾವು ಏನಾದರೂ ಇಲ್ಲಿ ಕೊಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ವೆಲ್ಕಮ್ ಅಂತೇಳಿ ಕೊಡ್ತೀನಿ ಟೈಟಲ್ದಲ್ಲಿ. ಮತ್ತು ಇಲ್ಲಿ ಟೈಟಲ್ ಕ್ಲೋಸ್ ಮಾಡ್ಕೋಬೇಕು. ಓಕೆ, ಟೈಟಲ್ ಕ್ಲೋಸ್ ಆದ ನಂತರ ಮುಖ್ಯವಾದಂಥ ಭಾಗ ಯಾವುದಪ್ಪ ಅಂದರೆ ಇಲ್ಲಿ ಬಾಡಿ ಸೆಕ್ಷನ್. ಇಲ್ಲಿ ಬಾಡಿಯನ್ನು ಒಂದು ಟ್ಯಾಗನ್ನು, ಬಾಡಿ ಟ್ಯಾಗನ್ನು ಇಲ್ಲಿ ಹಾಕಬೇಕು. ಅದರ ನಂತರ ಇಲ್ಲಿ ಮೆಸೇಜನ್ನು ಇಲ್ಲಿ ಟೈಪ್ ಮಾಡ್ಕೋಬೇಕು. ಓಕೆ, ನಾನು ಇಲ್ಲಿ ಮೆಸೇಜನ್ನು ಟೈಪ್ ಮಾಡ್ಕೊಳ್ತೇನೆ ಈಗ. ಸೊ ಓಕೆ, ವೆಲ್ಕಮ್ ಟು HTML ಕೋಡಿಂಗ್, ವೆಲ್ಕಮ್ ಟು HTML ಕೋಡಿಂಗ್. ಓಕೆ, ನೆಕ್ಸ್ಟ್ ಮತ್ತೆ ಇಲ್ಲಿ ಏನು ಮಾಡ್ತೀನಪ್ಪ ನಾನು ಇಲ್ಲಿ ಮತ್ತೆ ಬೇಕಾದ್ರೆ ಮೆಸೇಜನ್ನು ಇಲ್ಲಿ ಹಾಕ್ಬೋದು. ಮತ್ತು ಇಲ್ಲಿ ಏನು ಮಾಡೋಣಪ್ಪ ಅಂದರೆ ಇಲ್ಲಿ ದಿಸ್ ಈಸ್ ಮೈ ಫಸ್ಟ್ HTML ಕೋಡಿಂಗ್. ಸೊ ನಾವು ಎಷ್ಟು ಬೇಕಷ್ಟು ಮೆಸೇಜನ್ನು ಟೈಪ್ ಮಾಡ್ಕೋದು. ಸೊ ಅದ್ರ ನಂತರ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಬಾಡಿಯನ್ನು ಕ್ಲೋಸ್ ಮಾಡ್ಕೋತೀನಿ. ಓಕೆ, ಬಾಡಿ ನಾವು ಮೆಸೇಜನ್ನು ಟೈಪ್ ಮಾಡೋದು ಸ್ಟಾಪ್ ಮಾಡಬೇಕಾಗಿತ್ತಂದರೆ ಇಲ್ಲಿ ಬಾಡಿ ಕ್ಲೋಸ್ ಮಾಡ್ಕೋಬೇಕು. ಬಾಡಿ ಕ್ಲೋಸ್ ಮಾಡಿದ ನಂತರ ಇಲ್ಲಿ HTML ಕ್ಲೋಸ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ HTML ಇಲ್ಲಿ ಕ್ಲೋಸ್ ಮಾಡಿದ್ದೀನಿ. ಓಕೆ, ಸೊ ಇವಾಗ ನಾವು HTML ಕೋಡಿಂಗನ್ನು ಇಲ್ಲಿ ರೆಡಿ ಮಾಡಿದ್ದೀವಿ. ಸೊ ಇದನ್ನು ಸೇವ್ ಮಾಡ್ಕೋಬೇಕು. ಸೇವನ್ನು ಯಾವ ರೀತಿ ಮಾಡೋದಪ್ಪ ಅಂದರೆ ಇಲ್ಲಿ ಹೋಗಿ Ctrl+S ಪ್ರೆಸ್ ಮಾಡ್ಕೋಬೋದು, ಅಥವಾ ಇಲ್ಲಿ ನಾವು ಫೈಲ್ದಲ್ಲಿ ಹೋಗಿ ಇಲ್ಲಿ ಸೇವ್ ಅನ್ಬೋದು. ಸೇವ್ ಅಂದ ನಂತರ ಇಲ್ಲಿ ನಾವು ಏನು ಮಾಡ್ಕೋಬೋದು, ಇಲ್ಲಿ ಒಂದು ಯಾವುದಾದ್ರೂ ನಮಗೆ ಬೇಕಲ್ಲ, ಇಲ್ಲಿ ಡಾಕ್ಯುಮೆಂಟ್ಸ್ ಇರ್ಬೋದು, ಲೋಕಲ್ D ಇರ್ಬೋದು, E ಇರ್ಬೋದು, F ಇರ್ಬೋದು. ಸೊ ಇದರಲ್ಲಿ ನಾವು ಏನು ಮಾಡಬೇಕಾಗ್ತದ್ರಲ್ಲಿ ನಮಗೆ ಎಲ್ಲಿ ಬೇಕಲ್ಲ ಆ ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಲೋಕಲ್ ಡಿಸ್ಕ್ F ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಇದು ಯಾವ ಫಾರ್ಮ್ಯಾಟ್ದಲ್ಲಿ ಬೈ ಡಿಫಾಲ್ಟ್ ಯಾವ ಫಾರ್ಮ್ಯಾಟ್ದಲ್ಲಿ ಇರ್ತದಪ್ಪ ಅಂದರೆ ಇದು ನೋಡ್ಕೋಬೋದು. ಇಲ್ಲಿ .txt ಫಾರ್ಮ್ಯಾಟ್ದಲ್ಲಿ ಇದ್ದಿರ್ತದೆ. ನಾವು ಸೀದಾ ಒಂದು ನೇಮನ್ನು ಕೊಟ್ಟು ಸೇವ್ ಮಾಡಿದ್ದಪ್ಪ ಅಂದರೆ ಅದು ಏನಾಗ್ತದೆ, ನೋಟ್ ಪ್ಯಾಡ್ದಲ್ಲಿನೇ ಸೇವ್ ಆಗ್ತದೆ, ವೆಬ್ ಪೇಜ್ದಲ್ಲಿ ಔಟ್ಪುಟ್ ಬರೋದಿಲ್ಲ. ಸೊ ಅದಕ್ಕೆ ನಾವು ಯಾವ ಪ್ರಕಾರ ಸೇವ್ ಮಾಡಬೇಕಂದ್ರೆ ಇಲ್ಲಿ ಎಕ್ಸಾಂಪಲ್ ಆಗಿ ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಕೋಡಿಂಗ್ 1 ಅಂತೇಳಿ ಕೊಡ್ತೀನಿ. ಓಕೆ, ಅಥವಾ ಕೋಡಿಂಗ್ 1 ಇದು ಒಂದನೇ ಕೋಡಿಂಗ್ ನಾವು ಟೈಪ್ ಮಾಡಿದ್ದೀವಿ. ಸೊ ಇಲ್ಲಿ ನೋಡ್ಕೋಬೋದು ಕೋಡಿಂಗ್ 1, ಮತ್ತು ಇಲ್ಲಿ ಕೋಡಿಂಗ್ 1 ಕೊಟ್ಟು .html ಕೊಡಬೇಕು. ಓಕೆ, ಕೋಡಿಂಗ್ 1 ಕೊಟ್ಟು ಅಂದರೆ ಪ್ರೋಗ್ರಾಮ್ ನಂಬರ್ 1 ಅಥವಾ ಯಾವುದು ಪ್ರೋಗ್ರಾಮ್ ಇದೆ ಅದರ ಹೆಸರನ್ನು ಕೊಡ್ಬೋದು. ಕೊಟ್ಟ ನಂತರ ಕಂಪಲ್ಸರಿ ಪ್ರತಿಯೊಂದು ಪ್ರೋಗ್ರಾಮ್ಗೆ ಏನು ಮಾಡಬೇಕು, ಇಲ್ಲಿ .html ಅಂತೇಳಿ ಸೇವ್ ಮಾಡಿದರೆ ಮಾತ್ರ ಅದು
ನಮಗೆ ಔಟ್ಪುಟ್ಟನ್ನು ವೆಬ್ ಪೇಜ್ದಲ್ಲಿ ಕೊಡ್ತದೆ. ಇಲ್ಲಾದರೆ ಅದು ಸೀದಾ ಏನಾಗ್ತದಪ್ಪ ಅಂದರೆ ನಾವು ಯಾವ ರೀತಿ ಕೋಡಿಂಗ್ ಟೈಪ್ ಮಾಡಿದಲ್ಲ ಅದೇ ರೀತಿ ಅದು ವೆಬ್ ಪೇಜ್ದಲ್ಲಿ ಔಟ್ಪುಟ್ ಡಿಸ್ಪ್ಲೇ ಆಗ್ತದೆ. ಓಕೆ, ಸೊ ಅದಕ್ಕೆ ನಾವೇನು ಮಾಡಬೇಕು, .html ಕೊಡಲಿಕ್ಕೆ ಬೇಕು. ಓಕೆ, ಇಷ್ಟು ಕೊಟ್ಟ ನಂತರ ನಾವಿಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಸೇವ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಸೇವ್ ಅಂತೀನಿ. ಇನ್ನು ಔಟ್ಪುಟ್ಟನ್ನು ಯಾವ ರೀತಿ ನೋಡೋದು? ಸೊ ಔಟ್ಪುಟ್ಟನ್ನು ನಾವು ನೋಡಬೇಕಾಗಿತ್ತಪ್ಪ ಅಂದರೆ ಇವು ಮೆಸೇಜನ್ನು ನಾವು ನೋಡಬೇಕಾಗಿತ್ತಂದರೆ ಇಲ್ಲಿ ಗೂಗಲ್ ಕ್ರೋಮ್, ಓಕೆ, ಗೂಗಲ್ ಕ್ರೋಮ್ ಮತ್ತು ಇಂಟರ್ನೆಟ್ ಎಕ್ಸ್ಪ್ಲೋರರ್, ಮೊಜಿಲ್ಲಾ ಫೈರ್ಫಾಕ್ಸ್ ಯಾವುದಾದ್ರೂ ಒಂದು ನಾವು ಏನು ಮಾಡಬೇಕಾದ್ರೆ ಓಪನ್ ಮಾಡ್ಕೋಬೇಕು. ಸೊ ಅದರಲ್ಲಿ ನಾವು ಔಟ್ಪುಟ್ ಈ ಒಂದು HTML ಕೋಡಿಂಗ್ದಲ್ಲಿ ಬರೆದಂಥ ಔಟ್ಪುಟ್ಟನ್ನು ಅಲ್ಲಿ ನೋಡ್ಕೋಬೋದು. ಓಕೆ, ಸೊ ಇವಾಗ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೋತೀನಿ. ಗೂಗಲ್ ಕ್ರೋಮ್ ಓಪನ್ ಮಾಡಿದ ನಂತರ ಇಲ್ಲಿ Ctrl+O ಅನ್ಬೇಕಾಗ್ತದೆ. ಸೊ ಇಲ್ಲಿ Ctrl+O ಅಂದ ನಂತರ ನಾವು ಕೋಡಿಂಗ್ ಅದರಲ್ಲಿ ಲೋಕಲ್ ಡಿಸ್ಕ್ ಎಫ್ದಲ್ಲಿ ನಾನು ಇಲ್ಲಿ ಕೋಡಿಂಗ್ 1 ಅಂತೇಳಿ ಸೇವ್ ಮಾಡಿದ್ದೀನಿ. ಸೊ ಈ ಒಂದು ಸೇವ್ ಮಾಡಿದಂಥ ಒಂದು ಫೈಲ್ ಏನು ಬಂದಿದೆಯಲ್ಲ, ಸೊ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು, ಇಲ್ಲಿ ಓಪನ್ ಅನ್ನಬೇಕು. ಸೊ ಈಗ ನೋಡ್ಕೋಬೋದು ಇಲ್ಲಿ ಔಟ್ಪುಟ್ ನಾವು ಏನು ಬಂದಿದೆಯಪ್ಪ ಅಂದರೆ ಇಲ್ಲಿ ನಾವು ಟೈಪ್ ಮಾಡಿದ್ದೀವಲ್ಲ ಅದು ವೆಲ್ಕಮ್ ಟು HTML ಕೋಡಿಂಗ್, ದಿಸ್ ಇಸ್ ಮೈ ಫಸ್ಟ್ HTML ಕೋಡಿಂಗ್ ಅಂತೇಳಿ ಇವೇನಾಗಿದ್ದಾವೆ 2 ಮೆಸೇಜ್ ಇದರಲ್ಲಿ ಬಂದಿದ್ದಾವೆ. ಓಕೆ, ಸೊ ಈ ಪ್ರಕಾರ ನಾವು ಇಲ್ಲಿ ಏನು ಮಾಡ್ಕೋಬೋದು, ಮೆಸೇಜನ್ನು ಇದರಲ್ಲಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಥವಾ ಮೊಜಿಲ್ಲಾ ಫೈರ್ಫಾಕ್ಸ್ ಅಥವಾ ಗೂಗಲ್ ಕ್ರೋಮ್, ಸೊ ನಾವು ಗೂಗಲ್ ಕ್ರೋಮ್ದಲ್ಲಿ ನೋಡಿದ್ದೀವಿ. ಸೊ ಈಗ ನಾನು ಮತ್ತೆ ಇದರಲ್ಲಿ ನಿಮಗೆ ತೋರಿಸ್ತೀನಪ್ಪ ಅಂದ್ರೆ ಈಗ ಔಟ್ಪುಟ್ಟನ್ನು ಇಂಟರ್ನೆಟ್ ಎಕ್ಸ್ಪ್ಲೋರದಲ್ಲಿ ನೋಡೋಣ. ಓಕೆ, ಸೊ ಇದನ್ನು ಓಪನ್ ಮಾಡ್ಕೋಬೇಕು, Ctrl+O ಮತ್ತು ಇಲ್ಲಿ ಲೋಕಲ್ ಡಿಸ್ಕ್ ಎಫ್ದಲ್ಲಿ ಕೋಡಿಂಗ್ 1 ಅಂತಿದೆ. ಸೊ ಇದರಲ್ಲಿ ಕೂಡ ನಾವಿಲ್ಲಿ ಓಪನ್ ಮಾಡ್ಕೋಬೋದು. ಸೊ ಇಲ್ಲೂ ಕೂಡ ಇಲ್ಲಿ ನೋಡ್ಕೋಬೋದು ಮೆಸೇಜ್ ಬಂದಿದೆ, ನಾವು ಇಲ್ಲಿ ಮೆಸೇಜ್ ಬಂದಿದೆ. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಇಲ್ಲಿ ಔಟ್ಪುಟ್ಟನ್ನು ನೋಡೋದು ಅಂದರೆ ಇಲ್ಲಿ HTML ಕೋಡಿಂಗನ್ನು ನಾವು ನೋಟ್ ಪ್ಯಾಡ್ದಲ್ಲಿ ಟೈಪ್ ಮಾಡ್ಕೋಬೇಕು. ಸೇವ್ ಮಾಡಬೇಕಾಗಿತ್ತಂದ್ರೆ .html ಅಂತೇಳಿ ಸೇವ್ ಮಾಡಬೇಕಾಗ್ತದೆ. ಸೊ ಯಾವುದೇ ಒಂದು ಫೈಲ್ ನೇಮ್ ಕೊಡೋದು .html ಅಂತ ಕೊಡೋದು. ಆಮೇಲೆ ಔಟ್ಪುಟ್ ನೋಡಬೇಕಾಗಿತ್ತಂದ್ರೆ ನಾವು ಗೂಗಲ್ ಕ್ರೋಮನ್ನು ಯೂಸ್ ಮಾಡ್ಕೋಬೋದು, ಇಂಟರ್ನೆಟ್ ಎಕ್ಸ್ಪ್ಲೋರನ್ನು ಯೂಸ್ ಮಾಡ್ಕೋಬೋದು, ಮತ್ತು ಇಲ್ಲಿ ಮೊಜಿಲ್ಲಾ ಫೈರ್ಫಾಕ್ಸನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾವು ಏನು ಕೋಡಿಂಗನ್ನು ಕೊಟ್ಟಿದ್ದೀವಲ್ಲ, ಏನು ಟೈಪ್ ಮಾಡಿದ್ದೀವಿ ಔಟ್ಪುಟ್ ಬರಲಿಕ್ಕೆ ಬಾಡಿ ಸೆಕ್ಷನ್ದಲ್ಲಿ, ಅದೆಲ್ಲನೂ ಇಲ್ಲಿ ಒಂದು ಔಟ್ಪುಟ್ಟಾಗಿ ನಮಗೆ ಈ ಪ್ರಕಾರ ಒಂದು ವೆಬ್ ಪೇಜ್ದಲ್ಲಿ ತೋರಿಸ್ತದೆ. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸ್ದಲ್ಲಿ ನಾನು HTML ಕೋಡಿಂಗನ್ನು ಯಾವುದರಲ್ಲಿ ಟೈಪ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ಸೇವ್ ಮಾಡ್ಕೋಬೇಕು, ಮತ್ತು ರನ್ನನ್ನು ಯಾವ ರೀತಿ ಮಾಡಬೇಕು, ಯಾವುದರಲ್ಲಿ ರನ್ ಮಾಡಿ ಔಟ್ಪುಟ್ಟನ್ನು ನೋಡ್ಕೋದು ಅನ್ನೋದನ್ನು ನಿಮಗೆ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸಾಂಪಲ್ ಕೊಟ್ಟು ನಾನು ಇಲ್ಲಿ ಔಟ್ಪುಟ್ಟನ್ನು ನಿಮಗೆ ತೋರಿಸಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿರಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರ.